ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಬೆನ್ನಿಗೆ ನಿಂತ ಕರ್ನಾಟಕ ಕೈ ಶಾಸಕರು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಒಂದು ಕಡೆ ರಾಹುಲ್ ಗಾಂಧಿ, ಒಂದು ಕಡೆ ಸಿದ್ದರಾಮಯ್ಯನವರು, ಪ್ರಿಯಾಂಕ್ ಖರ್ಗೆ ಅವರು, ಇಡೀ ಕಾಂಗ್ರೆಸ್ ಪಾಳೆಯವೇ ನರೇಂದ್ರ ಮೋದಿ ಅಂದರೆ ಕೆಂಡ ಉಗುಳುತ್ತಿರುವಾಗ ಇದ್ದಕ್ಕಿದ್ದಂತೆ ಕೈ ಶಾಸಕರಿಗೆ ಮೋದಿ ಮೇಲೆ ಪ್ರೀತಿ ಬಂತ ಅಥವಾ ಇದರ ಅರ್ಥ ಏನು? ಇದು ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್. ಮತ್ತೊಂದು ಕಡೆ ಭಾರತದ ದಿಟ್ಟ ನಿಲುವಿಗೀಗ ಇಡೀ ಜಗತ್ತು ಹುಬ್ಬೇರಿಸುವಂತಾಗಿದೆ. ಸಂಕಷ್ಟ ಅಲ್ವಾ? ಭಾರತ ಸೇರಿದಂತೆ ಇಡೀ ಜಗತ್ತಿಗೆ ಸಂಕಷ್ಟ ಇರೋದ್ರಲ್ಲಿ ಭಾರತ ಬೆಟರ್ ಪ್ಲೇಸಲ್ಲಿದೆ. ಈ ಹೊತ್ತಲ್ಲಿ ಭಾರತ ಅಮೆರಿಕಾಗೆ ಯಾವ ರೀತಿ ಸೆಡ್ಡು ಹೊಡೆದಿದೆ ನೋಡಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಆಶ್ಚರ್ಯ ಅನಿಸಿದ್ರು ನಿಜ. ಕರ್ನಾಟಕ ಕೈ ಶಾಸಕರು ಮೋದಿಗೆ ಜಯ ಅಂದಿದ್ದಾರೆ. ಈಗ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನ ಎಲ್ಲ ನಾಯಕರು ಮೋದಿ ಫೇಲ್ಯೂರ್ ಏನದು ವಿಶ್ವಗುರು ತಲೆಬಾಗಿದ್ದಾರೆ. ವಿಶ್ವಗುರುವಿನ ಕಾರಣದಿಂದಾಗಿ ಆರ್ಥಿಕ ಹಿನ್ನಡೆಯಾಗಿದೆ, ವಿದೇಶದಲ್ಲಿ ಹೋಗಿ ನಿಂತು ಭಾರತದ ಬಡತನ ಮಾತಾಡಿ ಬಂದಿದ್ದಾರೆ, ಕಷ್ಟ ಮಾತಾಡಿ ಬಂದಿದ್ದಾರೆ ಅಂತೆಲ್ಲ ಮುಗಿ ಬೀಳ್ತಿದ್ದಾರಲ್ಲ. ಆದರೆ ಅದೇ ಮೋದಿ ಬೆನ್ನಿಗೀಗ ಕೈ ಶಾಸಕರು ನಿಂತಿದ್ದಾರೆ ಅನ್ನೋದು ಆಶ್ಚರ್ಯ, ಪರಮಾಶ್ಚರ್ಯ. ಕರ್ನಾಟಕದಲ್ಲಿ ನೋಡಿ, ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಿದೆಯಲ್ಲ. ನರೇಂದ್ರ ಮೋದಿ ಅವರು ಮಿತವ್ಯಯ ಮಾಡಿ ಉಳಿಸಿ, ವಾಹನ ಇದು ಏನು ಪೆಟ್ರೋಲು ಆದಷ್ಟು ಖರ್ಚು ಕಡಿಮೆ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಚಿನ್ನ ಖರೀದಿ ಈ ವರ್ಷ ಮುಂದೂಡಿ, ಇದೆಲ್ಲ ಹೇಳಿ ಹೋದ ಬೆನ್ನಲ್ಲೇ ಯಾವ ರೀತಿ ಕಿಡಿ ಹೊತ್ತಿದೆ ಕಾಂಗ್ರೆಸ್, ಹೆಂಗೆ ಮುಗಿಬಿದ್ದಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಡೀ ಜಗತ್ತಲ್ಲಿ ಸಂಕಷ್ಟ ಇದ್ದರೂ ಭಾರತ ಮಾತ್ರ ಇದನ್ನು ಸೃಷ್ಟಿಸ್ಕೊಂಡಿದೆ ಅನ್ನೋ ರೀತಿಯಲ್ಲೇ ಅದು ಆಕ್ರೋಶ, ರಾಜಕೀಯ ಜಟಾಪಟಿ ಕಾರಣ ಆಗಿದೆ ಅಲ್ವಾ. ಈ ಹೊತ್ತಲ್ಲಿ ಕಾಂಗ್ರೆಸ್ನ ಶಾಸಕರು ಮೋದಿ ಹೇಳಿದ ಕರೆಕ್ಟು ಅಂತಿದ್ದಾರೆ. ನಂಬರ್ 1 TB ಜಯಚಂದ್ರ ಅವರು. ಇವರು ಸಿದ್ದರಾಮಯ್ಯನವರ ಪರಮಾಪ್ತರು ಮತ್ತು ಸೀನಿಯರ್ ಮೋಸ್ಟ್ ಲೀಡರು. TB ಜಯಚಂದ್ರ ಅವರು ಹೇಳುತ್ತಿದ್ದಾರೆ, ಸರಿ ಇದೆ, ಮೋದಿಯವರು ಹೇಳಿದ್ದು ಸರಿ ಇದೆ, ಮಿತವ್ಯಯ ಮಾಡೋದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ತುಂಬ ಉತ್ತಮವಾದದ್ದು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಚಿನ್ನ ಖರೀದಿ, ಹೆಣ್ಮಕ್ಳು ಭಾರತದಲ್ಲಿ ಚಿನ್ನ ಖರೀದಿ ಮಾಡೋದು ಜಾಸ್ತಿ, ಸ್ವಲ್ಪ ಈಗ ತಾಳಿಗೆ ಅನಿವಾರ್ಯಪ್ಪ, ಮದುವೆಗೆ ಅಂತ ಹೋಗ್ತಾರೆ, ತಗೊಳ್ಳೋದ್ರಲ್ಲಿ ಗ್ರಾಮ್ ಸ್ವಲ್ಪ ಕಡಿಮೆ ತಗೊಳ್ಳಿ ಅಂತ ಸಲಹೆನೂ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ಸು ಈ ರೀತಿ ಕಿಡಿಕಾರ್ತಿರೋ ಹೊತ್ತಲ್ಲಿ ಸೀನಿಯರ್ಸು ಇದನ್ನು ಒಪ್ಪಿಕೊಂಡ್ರ? ಹಾಗಾದರೆ ತಪ್ಪೇನಿದೆ? ಕರೆಕ್ಟ್ ಇದೆ ಅವರು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಅನ್ನುವ ಮೂಲಕ ಜಗತ್ತಿಗೆ ಕಷ್ಟ ಇದೆ, ಮೋದಿ ಹೇಳಿದ ಸರಿ ಇದೆ ಅಂತ ಅದನ್ನು ಫಾಲೋ ಮಾಡೋಣ ಅನ್ನೋ ಸಲಹೆಯನ್ನು ರಾಜ್ಯದ ಜನಕ್ಕೆ ಕೊಡ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಇವರೊಬ್ಬರೇ ಅಲ್ಲ, ಪೊನ್ನಣ್ಣ ಅವರು, AS ಪೊನ್ನಣ್ಣ ಈಗ SP ಗೆ ಪತ್ರ ಬರೆದು, ಕಾಂಗ್ರೆಸ್ ಶಾಸಕ ಇವರು, CM ಕಾನೂನು ಸಲಹೆಗಾರ ಬೇರೆ. ಪೊನ್ನಣ್ಣ ಅವರು ಮಿತವ್ಯಯಕ್ಕೆ ಮುಂದಾಗಿದ್ದಾರೆ ಮೋದಿ ಕರೆ ಕೊಟ್ಟ ಬೆನ್ನಲ್ಲೇ. ಒಂದು ಕಡೆ ತೈಲ ಬಿಕ್ಕಟ್ಟು, ಮತ್ತೊಂದು ಕಡೆ ಮಾಲಿನ್ಯ ನಿಯಂತ್ರಣ ಎಲ್ಲನೂ ಆಗತ್ತೆ, ಹಾಗಾಗಿ ಆದಷ್ಟು ಉಳಿಸೋಣ ಅಂತ ಕರೆ ಕೊಟ್ಟು ಪೊನ್ನಣ್ಣ ಅವರು ಬೆಂಗಾವಲು ವಾಹನವನ್ನು ಕಡಿತಗೊಳಿಸಿದ್ದಾರೆ. ಕೊಡಗು SP ಗೆ ಪತ್ರ ಬರೆದು ಕಾಂಗ್ರೆಸ್ ಶಾಸಕ ತಕ್ಷಣ ಮೋದಿ ಕರೆ ಕೊಟ್ಟ ತಕ್ಷಣ ಆ್ಯಕ್ಷನ್ಗೆ ಮುಂದಾಗ್ತಿದ್ದಾರೆ. BJP ಅವರು ತಡ ಮಾಡಿದ್ರು ಏನೋ ಗೊತ್ತಿಲ್ಲ, ಅವರು ಮೆಟ್ರೋದಲ್ಲೆಲ್ಲ ಓಡಾಡ್ತಿದ್ದಾರೆ, ಬೆಂಗಾವಲು ಕಡಿತ ಮಾಡಿರೋದು ಎಲ್ಲ ಆ್ಯಕ್ಷನ್ ತಗೊಳ್ತಿದ್ದಾರಲ್ಲ. ಬಟ್ ಅವ್ರಿಗಿಂತ ಮುಂಚೆ ಪೊನ್ನಣ್ಣನವರು ಆ್ಯಕ್ಷನ್ ತಗೊಂಡಿದ್ದಾರೆ. ಮೋದಿ ಮಾತಿಗೆ CM ಸಿದ್ದರಾಮಯ್ಯನವ್ರು ನೋಡಿದ್ರು ಉರಿದು ಬೀಳ್ತಿದ್ದಾರೆ. ಯಾವುದ್ರಿ ಇವ್ರದ್ದು ಸಲಹೆ? ದೇಶ ಎಲ್ಲ ಉಳಿಸ್ಬೇಕಂತೆ ಇವ್ರು ಮಾಡಿರೋ ಸಮಸ್ಯೆಗೆ ಅಂತ ಮುಗಿ ಬೀಳ್ತಿರುವಾಗ ಅದೇ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಈಗ ಈ ರೀತಿ ಆ್ಯಕ್ಷನ್ಗೆ ಮುಂದಾಗಿದ್ದಾರೆ. ಭಾರಿ ಆಶ್ಚರ್ಯ ಮತ್ತು ಚರ್ಚೆಗೂ ಗ್ರಾಸವಾಗಿದೆ. ಏನಂತ ಬರೆದಿದ್ದಾರೆ ನೋಡಿ. ನನ್ನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಭದ್ರತೆಗೆ ಬೆಂಗಾವಲು ಪಡೆಯನ್ನು ನನಗೆ ಒದಗಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ತೈಲ ಬಿಕ್ಕಟ್ಟು ಸೃಷ್ಟಿಯಾಗೋ ಆತಂಕ ಇದ್ದು, ಮಾಲಿನ್ಯನೂ ಕಡಿಮೆ ಮಾಡೋ ಸಂಬಂಧ ದೇಶದಲ್ಲಿ ನಿರ್ಮಾಣ ಆಗಿರೋ ಆತಂಕದ ಪರಿಸ್ಥಿತಿಯ ನಿರ್ವಹಣೆಗೆ ಬೆಂಗಾವಲು ವಾಹನಗಳನ್ನು ಕಡಿತಗೊಳಿಸಿ ಅಂತ ಕೋರಿಕೊಳ್ತೀನಿ ಅಂತ ಪತ್ರ ಬೇರೆ ಬರೆದಿದ್ದಾರೆ. ಈ ಪತ್ರ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪೊನ್ನಣ್ಣನವರು, TB ಜಯಚಂದ್ರ ಅವರು, ಕಾಂಗ್ರೆಸ್ನ ಶಾಸಕರೇ ಈಗ ಮೋದಿ ಹೇಳಿದ ಕರೆಕ್ಟ್ ಅಂತಿದ್ದಾರೆ. ಕೈ ನಾಯಕರು, ಸೀನಿಯರ್ಸ್ ಎಲ್ಲ, ಟಾಪ್ ಲೀಡರ್ಸ್ ಎಲ್ಲ ಮುಗಿ ಬಿದ್ದಿರುವ ಹೊತ್ತಲ್ಲಿ ಇದು ಕುತೂಹಲಕಾರಿ ಮತ್ತು ಕೈಗೆ ನುಂಗಲಾರದ ತುತ್ತಾಗಿದೆ. ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಬಟ್ ಶಾಸಕರು, ಕಾಂಗ್ರೆಸ್ನ ನಾಯಕರೇ ಹಿಂಗೆ ಹೇಳ್ತಿರುವಾಗ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದಾಗಿ ಆಗ್ತಾ ಇರತಕ್ಕಂಥ ಯುದ್ಧದ ಅನಾಹುತ ನಾವೆಲ್ಲರೂ ಕೂಡ ಜವಾಬ್ದಾರಿಕೆಯನ್ನು ಹೊರಬೇಕಾಗ್ತದೆ. ಆ ದುಷ್ಪರಿಣಾಮ ಏನು ಅಂತಕ್ಕಂಥದ್ದನ್ನು ಬೆಲೆ ಏರಿಕೆ ಆಗ್ತಕ್ಕಂಥದ್ದನ್ನೆಲ್ಲದೂ ಕೂಡ ನಾವು ನೋಡಿದ್ದೇವೆ.
ಅದೆಲ್ಲ ಸಂದರ್ಭದಲ್ಲೂ ಕೂಡ ಆಗ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಹಿತವಾಗಿ ಮಿತವಾಗಿ ಬಳಕೆಯನ್ನು ಮಾಡೋದ್ರಿಂದ ನಮ್ಮ ಆ ಸಂಪನ್ಮೂಲ ಏನಿದೆ, ಪೆಟ್ರೋಲ್ ನಮ್ಮಲ್ಲಿ ಇಲ್ಲ, ನಾವೆಲ್ಲ ಇಂಪೋರ್ಟ್ ಮಾಡಲೇಬೇಕು. ಇಂಪೋರ್ಟ್ ಮಾಡಬೇಕಾದಾಗ ನಮ್ಮ ಸಂಪನ್ಮೂಲವನ್ನು ನಾವೇನು ಡಾಲರ್ಸ್ ರೂಪದಲ್ಲಿ ಕೊಡಬೇಕಾಗುತ್ತೆ, ಅದನ್ನು ಮಿತಿಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಜನರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನು ವಾಸ್ತವಿಕವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥಕೊಂಡು ಅದರಂತೆ ಇರಬೇಕಾಗ್ತದೆ. ಚಿನ್ನ ಖರೀದಿ ಅದು ಹೇಳ್ತಾರೆ. ನಮ್ಮಲ್ಲಿ ಹೆಣ್ಣುಮಕ್ಕಳಿಗೆ ಭಾಳ ಮುಖ್ಯವಾಗಿ ಅಂತಂದರೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಚಿನ್ನ ಬೆಳ್ಳಿನ ಎಲ್ಲದಕ್ಕೂ ಕೂಡ ಉಪಯೋಗಿಸ್ತಕ್ಕಂಥದ್ದು ಅದು ಸಂಪ್ರದಾಯ ನಮ್ಮಲ್ಲಿದೆ. ಬಹುಶಃ ಈ ದೇಶದಲ್ಲಿ ಇರುತ್ತೆ ಹೆಣ್ಮಕ್ಳ ಹತ್ರ ಇರೋಷ್ಟು ಚಿನ್ನ ಪ್ರಪಂಚದಲ್ಲಿ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಿನ್ನ ಇದೆ. ಸೊ ಅದನ್ನು ಎಲ್ಲ ಒಂದು ಕಡೆಗೆ ಒಂದು ಸಂದೇಶ ಬಿಟ್ಟುಗೊಳಿಸ್ತಕ್ಕಂಥದ್ದನ್ನು ನಾವು ಎಲ್ಲ ಒಂದು ತಾಳಿಗೆ 15 ಗ್ರಾಮು ಅಂತಂದರೆ 8 ಗ್ರಾಮ್ ಮಾಡ್ಬೋದು. ಆ ರೀತಿಯಾಗಿ ಮಿತಗೊಳಿಸೋದಕ್ಕೆ ಸಾಧ್ಯ. ಇನ್ನು ಹೇಗೆ ಬೈತಾರೆ ಮೋದಿನ, ಅದೇ ಆಶ್ಚರ್ಯ ಇಲ್ಲಿ. ಇನ್ನು ಭಾರತ ನೋಡಿ, ಅಮೆರಿಕಾಗೆ ಯಾವ ರೀತಿ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ತಿರುಗೇಟು ಕೊಟ್ಟಿದೆ. ರಷ್ಯಾ ತೈಲ ಖರೀದಿ ನಿಲ್ಲಿಸಲ್ಲ ನಾವು, ಪದೇ ಪದೇ ಸ್ಯಾಂಕ್ಷನ್ ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಟ್ರೇಡ್ ಡೀಲ್ ಅಲ್ಲೇ ಬಿತ್ತು ಕಡೆಗೆ ಮಧ್ಯದಲ್ಲಿ ಈ ಯುದ್ಧ ಎಲ್ಲ ಶುರುವಾಗಿ ಅಲ್ವಾ. ಭಾರತ ಎಲ್ಲ ಹೇಳ್ದಂಗೆ ಕೇಳಿಬಿಟ್ಟಿದೆ, ರಷ್ಯಾ ತೈಲ ಖರೀದಿನೂ ನಿಲ್ಲಿಸಿಬಿಟ್ಟಿದೆ ಅವ್ರು ಹೇಳಿದ್ ಕೇಳಿಕೊಂಡು. ಅದಕ್ಕೆ ಎಲ್ಲ ಓಕೆ ಮಾಡ್ತಿದ್ದಾರೆ ಟ್ರಂಪ್ ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರು ಇಲ್ಲಿ. ಆದರೆ ರಷ್ಯಾ ತೈಲ ಖರೀದಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮುಂದುವರ್ಕೊಂಡು ಬರ್ತಿದೆ ಅಲ್ವಾ. ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೂ ನಡೀತಿತ್ತು. ಈಗ ಸ್ವಲ್ಪ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ತರಿಸ್ಕೊಳ್ತಿದ್ದಾರೆ. ಈಗ ನೋಡಿ ದಿಟ್ಟ ಉತ್ತರ ಕೊಟ್ಟಿದೆ, ರಷ್ಯಾ ತೈಲ ಖರೀದಿ ನಿಲ್ಲಿಸೋಕ್ಕಾಗಲ್ಲ ಮತ್ತು ತೈಲ ಖರೀದಿಯಲ್ಲಿ ಆರ್ಥಿಕ ಹಿತಾಸಕ್ತಿ ಅಷ್ಟೇ ಮುಖ್ಯ ನಮಗೆ. 1 ತಿಂಗಳಿಗೆ ಸ್ಯಾಂಕ್ಷನ್ ಎತ್ತುತ್ತೀವಿ ಬಿಕ್ಕಟ್ಟಿರೋದ್ರಿಂದ, ಆಮೇಲೆ ಮತ್ತೆ ಅದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಮಾರ್ಚ್ ಆಯಿತು, ಏಪ್ರಿಲಲ್ಲೂ ಮುಂದುವರಿತು. ನಾವು ಮುಂದುವರಿಸ್ತಿದ್ದಂಗೆನೆ ಡೋಂಟ್ ಕೇರ್ ಅಮೆರಿಕ, ನೀವು ಯಾರು ಕೇಳೋರು ದೊಣ್ಣೆ ನಾಯಕ ಅಂತ ಮುಂದುವರಿಸ್ತಿದ್ದಂಗೆನೆ ಆಯಿತು, ಇನ್ನೊಂದು ತಿಂಗಳು ಕೊಡ್ತೀವಿ ತಗೊಳ್ಳಿ ಅಂತ. ಅಂದರೆ ನಾವು ನಿಮ್ಮ ಸ್ಯಾಂಕ್ಷನ್ಗೆ ನಿರ್ಬಂಧಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಮ್ಮ ಖರೀದಿ ನಾವು ಮುಂದುವರಿಸಿದ್ರೆ, ಇವರು ನಾವೇ ಇನ್ನೂ 1 ತಿಂಗಳು ಜಾಸ್ತಿ ಮಾಡಿದ್ದೀವಿ ವಿನಾಯಿತಿನ ಅಂತ ನಾವು ಖರೀದಿ ಮಾಡಿದಷ್ಟು ಇವರು 1 ವರ್ಷನೂ ವಿನಾಯಿತಿ ಕೊಡಬೇಕಾಗತ್ತೆ. ಹಂಗೆ ನೋಡ್ತಾ ಹೋದರೆ ತಮ್ಮ ಮೀಸೆ ಮಣ್ಣಾಗಬಾರ್ದು ಅಂತ ನಾವೇ ವಿನಾಯಿತಿ ಇನ್ನೊಂದು ತಿಂಗಳು ಜಾಸ್ತಿ ಮಾಡಿದ್ದೀವಿ, 2 ತಿಂಗಳು 3 ತಿಂಗಳು ಅಂತ ನಂಬರ್ ಜಾಸ್ತಿ ಮಾಡ್ತಿದೆ ಅಮೆರಿಕ. ಭಾರತ ಅಂತೂ ಇದನ್ನು ಕ್ಲಿಯರ್ ಕಟ್ ಆಗಿ ಹೇಳ್ತಿದೆ, ನೋಡಿ ನೀವು ನಿರ್ಬಂಧ ಬೇಕಿದ್ರೆ ಹಾಕ್ಕೊಳ್ಳಿ, ಬಿಟ್ಕೊಳ್ಳಿ, ನಾವಂತೂ ನಮ್ಮ ಆರ್ಥಿಕ ಹಿತಾಸಕ್ತಿ ಆಧಾರದಲ್ಲಿ ಖರೀದಿ ಮಾಡ್ತೀವಿ. ಇವತ್ತು ರಷ್ಯಾ, ನಾಳೆ ಇನ್ನೊಂದು, ಹೇಗಾದರೂ ಡಿಸೈಡ್ ಮಾಡ್ತೀವಿ. ರಷ್ಯಾದಿಂದ ತಗೊಳ್ಳೋದು ನಿಲ್ಲಿಸಲ್ಲ, ತೈಲ ಖರೀದಿಸೋದನ್ನು ಮುಂದುವರಿಸ್ತೀವಿ ಅಂತ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚಾಗುತ್ತಿರೋ ಸಂಘರ್ಷ, ಜಾಗತಿಕ ಗಗನಕ್ಕೆ ಎತ್ತಿರೋ ಇಂಧನದ ಬೆಲೆ, ಇದರ ನಡುವೆ ದೇಶದ ಇಂಧನ ಭದ್ರತೆ, ಆರ್ಥಿಕ ಹಿತಾಸಕ್ತಿ ಅಷ್ಟೇ ನಮಗೆ ಮುಖ್ಯ. ಹಾಗೆ ನೋಡಿದ್ರೆ ವಿನಾಯಿತಿ ಮುಗಿದು ಯಾವುದೋ ಕಾಲ ಆಗೋಯ್ತು ಅಮೆರಿಕ ಹೇಳಿದ್ದು. ಬಟ್ ನಾವು ಯಾವ ನಿರ್ಬಂಧ ವಿನಾಯಿತಿ ಏನಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಬೇಕಾದಂಗೆ ದಿನಕ್ಕೊಂದು ಘೋಷಣೆ ಮಾಡ್ಕೊಳ್ಬೋದು, ನಮ್ದಂತೂ ಮುಂದುವರಿಯುತ್ತೆ. ಮಾಧ್ಯಮಗಳಿಗೆ ನಿನ್ನೆ ಮಾಹಿತಿ ಕೊಟ್ಟಿರೋದು ಸುಜಾತಾ ಅವರು, ಅಂದರೆ ಸಚಿವಾಲಯದಿಂದನೇ ಸಿಗ್ತಾ ಇರುವಂಥ ಅಧಿಕೃತ ಮಾಹಿತಿ ಇದು. ಆಮದು ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಭಾರತ ರಷ್ಯಾ ಮೇಲಿನ ಅಮೆರಿಕದ ವಿನಾಯಿತಿ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ವಿನಾಯಿತಿ ಸಿಗೋ ಮುಂಚೆನೂ ಖರೀದಿ ಮಾಡ್ತಿದ್ವಿ, ವಿನಾಯಿತಿ ಇದ್ದಾಗಲೂ ಖರೀದಿ ಮಾಡ್ತಿದ್ವಿ, ಈಗಲೂ ಖರೀದಿ ಮಾಡ್ತಿದ್ದೀವಿ, ಅದನ್ನು ನಾವು ಮುಂದುವರಿಸ್ತೀವಿ. ಸಿಂಪಲ್. ಅದರಲ್ಲೇ ಆ ವಿನಾಯಿತಿ ಅನ್ನುವಂಥ ಅಮೆರಿಕ ಆಗಾಗ ಘೋಷಣೆ ಮಾಡ್ಕೊಳ್ತಿದ್ದಿಲ್ಲ, ಅದಕ್ಕೆ ಬೆಲೆಯೇ ಇಲ್ಲ. ಅವ್ರ ನಿರ್ಬಂಧಕ್ಕೂ ಬೆಲೆ ಕೊಟ್ಟಿಲ್ಲ ಭಾರತ, ಅವ್ರ ವಿನಾಯಿತಿಗೂ ಬೆಲೆ ಕೊಟ್ಟಿಲ್ಲ ಅನ್ನೋದನ್ನು ಓಪನ್ ಆಗಿ ಮುಖದ ಮೇಲೆ ಟೈಟ್ ಸ್ಲ್ಯಾಪ್ ಅಮೆರಿಕಾಗೆ ಈಗ ಭಾರತ ಕೊಡ್ತಿರೋದು. ಕಚ್ಚಾ ತೈಲ ಆಮದು ಸಂಪೂರ್ಣವಾಗಿ ಮಾರುಕಟ್ಟೆ ಸ್ಥಿತಿಗತಿ, ಪೂರೈಕೆ ಜಾಲವನ್ನು ಅವಲಂಬಿಸಿದೆ. ಯಾವ ರಾಷ್ಟ್ರ ಇನ್ನೊಂದು ಒತ್ತಡದ ಮೇಲಲ್ಲ, ಇದು ಸಿಂಪಲ್ ಮಾರ್ಕೆಟ್ ಮೇಲೆ ಅವಲಂಬನೆ ಆಗಿರುತ್ತೆ. ಯಾವುದೇ ದೇಶದಿಂದ ತೈಲ ಖರೀದಿ ಮಾಡೋದಕ್ಕೆ ನಮಗೆ ವಾಣಿಜ್ಯ ಜ್ಞಾನ ಬೇಕು ಅಷ್ಟೇ. ಎಲ್ಲಿಂದ ತಗೊಂಡ್ರೆ ಕಡಿಮೆಲಾಗತ್ತೆ, ಎಲ್ಲಿ ನಮಗೆ ಆಫರ್ ಸಿಗುತ್ತೆ, ಎಲ್ಲಿ ಸಬ್ಸಿಡಿ ಸಿಗುತ್ತೆ ಅನ್ನೋದು ನೋಡಬೇಕೇ ಬಿಟ್ಟರೆ ಇನ್ಯಾವುದನ್ನೂ ಅಲ್ಲ. ನಮಗೆ ಆ ಜ್ಞಾನ ಇರಬೇಕಷ್ಟೇ. ಲಾಭ ಆಗಬೇಕು. ಅಮೆರಿಕದ ವಿನಾಯಿತಿ ಮುಗಿದಿರೋದ್ರಿಂದ ನಮ್ಮ ಖರೀದಿ ಮೇಲೆ ಯಾವುದೇ ಪರಿಣಾಮ ಆಗೋದೇ ಇಲ್ಲ. ಅವ್ರ ವಿನಾಯಿತಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿರೋದು ಭಾರತ. ಸೊ
ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಿದೆ, ಸಂಘರ್ಷ ಮುಂದುವರಿತಾ ಇದೆ. ಭಾರತ ಇದೆಲ್ಲವನ್ನು ನಿಭಾಯಿಸಿ ದಿಟ್ಟ ಹೆಜ್ಜೆಯನ್ನ ಮುಂದಿಟ್ಕೊಂಡು ಹೋಗ್ತಿದೆ. UAE ಜೊತೆಗಿನ ದಶಕಗಳ ಕಾಲ ಮುಂದುವರಿಯಲಿರುವ ಒಪ್ಪಂದ, 10 ವರ್ಷಕ್ಕೆ ಅತ್ಯಂತ ಮಹತ್ವದ ಒಪ್ಪಂದವನ್ನು ಸ್ವತಃ ಮೋದಿಯವರೇ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ತೈಲ ಮತ್ತೆ ಅನಿಲಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಜೊತೆಗಿನ ಒಡಂಬಡಿಕೆ ಯಾವ ಅಡೆತಡೆ ಇಲ್ಲದೆ ಮುಂದುವರಿತಿದೆ ಅದನ್ನು ಭಾರತ ಸ್ಪಷ್ಟಪಡಿಸ್ತಿದೆ. ಸೊ ಬಿಕ್ಕಟ್ಟು ಇಡೀ ಜಗತ್ತಿಗಿದೆ. ಅದರ ನಡುವೆಯೂ ಎಲ್ಲರಿಗಿಂತ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿ ತೋರಿಸಿದೆ ಭಾರತ. ಅದು ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ, ನಾನು ಅವತ್ತೇ ಹೇಳಿದ್ದೆ, ₹3 ಅಲ್ಲ, ಮತ್ತೆ ಜಾಸ್ತಿ ಆಗುತ್ತೆ, ಖಂಡಿತ ಅದು ಜಾಸ್ತಿ ಆಗುತ್ತೆ ಅಂತ. ₹15 ತನಕ ಏರಿಸಬೇಕು. ಹಂಗೆ ನೋಡೋದಕ್ಕೆ ಹೋದ್ರೆ ನಿಭಾಯಿಸೋದಕ್ಕೆ ಪರಿಸ್ಥಿತಿಯನ್ನು ₹15 ಏರಿಸಿದ್ರು, ₹15 ಅಥವಾ 15% ತನಕ ಏರಿಸಿದ್ರೂ ಭಾರತದ್ದೇ ಮಿನಿಮಮ್ ಆಗುತ್ತೆ. ಜಗತ್ತಲ್ಲಿ 20% ಹಿಡಿದು 100% ತನಕ ಏರಿಕೆ ಮಾಡಿದ್ದಾರೆ. ನಾವು 10-15% ಏರಿಕೆ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಅಂಥದ್ರಲ್ಲಿ ಈಗ 3% ಆಯಿತು, ಈಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ತಿದೆ. ಅದು ಏರುಪೇರು ಆಗಬಹುದು. ಆದಷ್ಟು ಅದನ್ನು ಕಡಿತ ಮಾಡುವ ಪರಿಸ್ಥಿತಿ, ಯಥಾಸ್ಥಿತಿ ಕಂಡುಕೊಳ್ಳುವಂಥ ಪ್ರಯತ್ನ ಅಂತೂ ಭಾರತದಿಂದ ಆಗ್ತಾ ಇದೆ. ಹಾಗಾಗಿ ಈ ಬಿಕ್ಕಟ್ಟನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ತೋರಿಸಿದೆ. ಎಲ್ಲರಿಗೂ ಕೂಡ ಅವರವ್ರದ್ದೇ ಆದ ಉತ್ತರ ಕೂಡ ಅವ್ರಿಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ. ಈಗ ಒಳಗಿನವ್ರಿಗೆ ಹೊರಗಿನವ್ರಿಗೆ ಅತ್ಯಂತ ನೇರ ಸಂದೇಶ ಕೊಟ್ಟಿರುವುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.